ಇವತ್ತು ಬೆಳಗ್ಗೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಕಾರಮಣಿ ಮನೆ ಹತ್ರನೇ ಕಾರಮಣಿ ಹಾಕಿದ್ದೀರಿ ಗಿಡ, ಅದರಲ್ಲಿ ಕಾರಮಣಿ ಕಿತ್ಕೊತಾ ಇದೆ. ಈ ಬಲ್ತಿರೋದನ್ನೆಲ್ಲ ಕಿತ್ಕೊಂಡು ಅದರಲ್ಲಿ ಬೀಜ ಇರುತ್ತಲ್ಲ, ಆ ಬೀಜನಲ್ಲಿ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಿತ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಯಜಮಾನರು ಬೆಳಗ್ಗೆ ಅಷ್ಟೊತ್ತಿಗೆ ಹೊಲ್ದ ಹತ್ರಕ್ಕೆ ಹೋಗಿದ್ರು. ಹೊಲ್ದ ಹತ್ರ ಅಣಬೆ ಸಿಕ್ತು ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಅಣಬೆ ತೊಗೊಂಬಂದಿದ್ದಾರೆ. ನಿನ್ನೆ ಹೋಗಿದ್ರೆ ನೆನ್ನೆ ಸಿಗ್ತಾ ಇತ್ತು, ಇವತ್ತು ಹೋಗಿದ್ರು ತುಂಬ ಅರಳ್ಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು 4 ಅಣಬೆ ಇಬ್ಬರಿಗೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅಣಬೆ ತೊಗೊಂಬಂದು ಹಾಕಿದೆ. ಮತ್ತು ನಮ್ಮ ಯಜಮಾನರು ಹೊಲ್ದ ಹತ್ರಕ್ಕೆ ಹೋಗ್ಬೇಕಾಗಿತ್ತು, ಬರ್ತೀಯ ನೀನು ಅಂತ ಕೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅಣಬೆನ ಎತ್ತಿ ಮನೇಲಿ ಇಟ್ಬಿಟ್ಟು ನಾನು ಸಹ ನಮ್ಮ ಯಜಮಾನ್ರ ಜೊತೆ ಹೊಲ್ದ ಹತ್ರಕ್ಕೆ ಹೋಗ್ತಾ ಇದ್ದೀರಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಹಸಿರಾಗಿ ಫ್ರೆಂಡ್ಸ್. ಇವಾಗ ಎಲ್ಲ ಕಡೆನೂ ಅಷ್ಟೇ ರಾಗಿ ಪೈರು, ರಾಗಿ ಹೊಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ನಾವು ಹೊಲ್ದ ಹತ್ರಕ್ಕೆ ಬಂದರೆ ಇಲ್ಲಿ ಹೊಲ್ದ ಹತ್ರ ಯಾವುದೇ ಕರು ಹಸು ಎಲ್ಲ ಏನು ಹೊಲ್ದ ಒಳಗಡೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನರು ಬೇಲಿ ಎಲ್ಲ ಈ ಕಡೆ ಹಾಕಿದ್ರು. ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮತ್ತು ಇಲ್ಲಿ ಉರ್ಲಿ ಚೆಲ್ಲಿದ್ರಿ, ಉರ್ಲಿ ಗಿಡ ಎಲ್ಲ ಚೆನ್ನಾಗಿ ಬಂದಿತ್ತು. ಹೊಲ ನೋಡಿದ್ರೆ ನನಗಂತೂ ತುಂಬಾ ಖುಷಿಯಾಗೋಯ್ತು, ಎಷ್ಟು ಚೆನ್ನಾಗಿತ್ತು ಹೊಲ ಅಂತ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಹೊಲ ನೋಡ್ಬೋದು ಅಂತ. ಆದರೆ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಇನ್ನು ಮುಂದೆ ಏನಾದರೂ ಕಮ್ಮಿ ಆಗುತ್ತೋ ಮಳೆ ಅಂತ ಅಂದ್ಕೊಂಡ್ರೆ ಎಲ್ಲಿ ಫ್ರೆಂಡ್ಸ್, ಇನ್ನು ದೀಪಾವಳಿ ಹಬ್ಬಕ್ಕೆ ಜಡಿನೇ ಹಿಡಿಯುತ್ತೈತೆ ಮಳೆದು. ಸರಿ ಅಂತ ಅಂದ್ಬಿಟ್ಟು ಹೊಲೆಲ್ಲ ನೋಡ್ಕೊಂಬಿಟ್ಟು ಹೊಲದಲ್ಲಿ ಸ್ವಲ್ಪ ಅಣ್ಣೆ ಸೊಪ್ಪು ಸಹ ಸಿಕ್ತು. ನಮ್ಮ ಯಜಮಾನ್ರು ಅಣ್ಣೆ ಸೊಪ್ಪು ಕಿತ್ಕೊಂಡ್ರು. ಸ್ವಲ್ಪ ಬಲ್ತ್ಬಿಟ್ಟಿತ್ತು, ಆದರೆ ಸಾಂಬಾರಿಗೆ ತುಂಬ ಚೆನ್ನಾಗಿರ್ತೈತೆ ಅಂತಂದ್ಬಿಟ್ಟು ಉಳ್ಸೊಪ್ಪು ಮಾಡೋಣ ಅಂತಂದ್ಬಿಟ್ಟು ಕಿತ್ಕೊಂಡೆ. ಇನ್ನು ಹೊಲದಲ್ಲೆಲ್ಲ ಸ್ವಲ್ಪ ಓಡಾಡಿ ಕಿತ್ಕೊತಾ ಇದ್ದಾರೆ. ಆದರೆ ಇದರಲ್ಲಿ ನಮ್ಮ ಹೊಲದಲ್ಲಿ ತುಂಬ ಸೊಪ್ಪು ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದಿತ್ತು. ಅಲ್ಲೊಂದಲ್ಲಿ ಸಿಗ್ತಾ ಇತ್ತು ಅಣ್ಣೆ ಸೊಪ್ಪು. ಅದನ್ನ ಕಿತ್ಕೊಂಡು ಮನೆಗೆ ಬರಬೇಕಾದ್ರೆ ಕೆರೆ ನೋಡಿದ್ರಿ. ಕೆರೆಯಲ್ಲಿ ನೋಡಿ, ಇದು ನಮ್ಮದು ಚಿಕ್ಕ ಕೆರೆ ಫ್ರೆಂಡ್ಸ್. ಹೊಲ್ದ ಹತ್ರ ದೊಡ್ಡ ಕೆರೆ ಚಿಕ್ಕ ಕೆರೆ ಅಂತ ಐತೆ. ದೊಡ್ಡ ಕೆರೆ ಇನ್ನು ಆ ಕಡೆ ಸ್ವಲ್ಪ ಮುಂದೆ ಹೋಗಬೇಕು. ಇದು ಚಿಕ್ಕ ಕೆರೆ. ಈ ಕೆರೆನಲ್ಲಿ ತಾವರೆ ಹೂವು ನೋಡಿಕೊಂಡು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗೈತೆ ತಾವರೆ ಹೂವು. ಅದನ್ನು ನೋಡಿಬಿಟ್ಟು ಹಾಗೆ ಮನೆ ಕಡೆ ಬಂದೆ. ಮನೇಲಿ ಬಂದುಬಿಟ್ಟು ಸಾಂಬಾರು ಮಾಡಿದೆ. ನಾನು ಯಾವ ಸಾಂಬಾರು ಮಾಡಿದೆ ಅಂತ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ. ಈ ಅಣಬೆ ಸಾರು ಮತ್ತು ಸೊಪ್ಪು ಸಾರು ಮಾಡಿದ್ದೀನಿ. ಆ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತು ವಿಡಿಯೋ ಇದಿಷ್ಟು ಆಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.